ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಬಂದಿರೋ ಎಲ್ಲ ಮಾಧ್ಯಮದವರಿಗೆ ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಖುಷಿ ಆಗ್ತಿದೆ ಇವತ್ತು. ನಂಗೆ ಸುಮಾರು ಒಂದು 10-12 ವರ್ಷ ಇದ್ದಾಗಿಂದ ಪ್ರತಿದಿನ ಕನ್ಸು ಕಾಣ್ಕೊಂಡೇ ಬಂದಿದ್ದೀನಿ, ನಮ್ದೊಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು, ಅದ್ರಲ್ಲಿ ನನಗೆ ಇಷ್ಟ ಆಗಂಥ ಸಿನಿಮಾಗಳು ಮಾಡಬೇಕು ಅಂತ. ಮೊದಲನೇ ಸಿನಿಮಾದಲ್ಲೇ ಎಷ್ಟು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿರೋದು ನನ್ನ ಅದೃಷ್ಟ. ಎಸ್ಪೆಷಲಿ ನನ್ನ ಫೇವ್ರೆಟ್ ಹೀರೋ, ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವ್ರ ಜೊತೆ. ನಾನು ಚಿಕ್ಕ ವಯಸ್ಸಿಂದ ಅವ್ರಿಗೆ ತುಂಬ ದೊಡ್ಡ ಫ್ಯಾನ್. ಅವ್ರ ಪ್ರತಿ ಸಿನಿಮಾನು ಫಸ್ಟ್ ಡೇ ಫಸ್ಟ್ ಶೋ ಮೇನ್ ಥಿಯೇಟ್ರಲ್ಲೇ ಹೋಗಿ ನೋಡ್ತೀನಿ. ನನ್ನ ಸಿನಿಮಾನ ಇಷ್ಟಪಡೋದಕ್ಕೂ ಒನ್ ಆಫ್ ದ ಮೇಜರ್ ರೀಸನ್ ಅವ್ರು ಮಾಡಿರೋ ಸಿನಿಮಾಗಳು. ಅವ್ರ ಬಗ್ಗೆ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ಬೋದು, ಬಟ್ ಒಂದು ಇನ್ಸಿಡೆಂಟ್ ಶೇರ್ ಮಾಡ್ಕೋಬೇಕು. ನಾನು ಫಸ್ಟ್ ಟೈಮ್ ಈ ಥರ ಸಿನಿಮಾ ಮಾಡಬೇಕು ಅಂತ ಅವ್ರನ್ನ ಅಪ್ರೋಚ್ ಮಾಡಿದ್ದು 2022ರಲ್ಲಿ ವೇದ ಸಿನಿಮಾ ಶೂಟಿಂಗ್ ನಡೀತಿತ್ತು. ಅವ್ರಿಗೆ ಈ ಥರ ಫಸ್ಟ್ ಸಿನಿಮಾ ನಿಮ್ಮ ಜೊತೆನೇ ಮಾಡ್ಬೇಕಂತ ಕೇಳಿದಾಗ ಅವ್ರು ನನ್ನ ಹತ್ರ ಬಿಸ್ನೆಸ್ ಬಗ್ಗೆ ಮಾತಾಡಲಿಲ್ಲ, ಬಜೆಟ್ ಬಗ್ಗೆ ಮಾತಾಡಲಿಲ್ಲ, ಡೈರೆಕ್ಟರ್ ಯಾರು ಅಂತಲೂ ಕೇಳಲಿಲ್ಲ. ಒಳ್ಳೆ ಕತೆ ಮಾಡ್ಕೊಂಡು ಬಾ ಅಮ್ಮ, ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ಅಂದರೆ ಇವತ್ತಿನ ಕಾಲದಲ್ಲೂ ಬರೀ ಏನು ಕ್ಯಾಲ್ಕುಲೇಷನ್ ಮಾಡಿದೆ, ಬರೀ ಕತೆ ಕೇಳಿ ಕತೆ ಇಷ್ಟಪಟ್ಟು ಸಿನಿಮಾ ಮಾಡೋ ಓನ್ಲಿ ಸೂಪರ್ ಸ್ಟಾರ್ ಶಿವಣ್ಣ ಒಬ್ಬರೇ. ಧನಂಜಯ್ ಅವ್ರು ನನಗೆ ಈ ಸಿನಿಮಾ ಮೂಲಕನೇ ಪರಿಚಯ ಆಗಿದ್ದು. ಈಸ್ ಈಸಿಲಿ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ವಿ ಹ್ಯಾವ್ ಇನ್ ಅವರ್ ಇಂಡಸ್ಟ್ರಿ. ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಮ್ಮ ಸಿನಿಮಾಲಿ. ಇನ್ಫ್ಯಾಕ್ಟ್ ಅವ್ರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲೇ ಇರುತ್ತೆ. ಅವ್ರ ಟ್ಯಾಲೆಂಟ್ಗೆ, ಅವ್ರ ಹಾರ್ಡ್ ವರ್ಕ್ಗೆ ಈ ಸಿನಿಮಾ ಅವ್ರ ಕೆರಿಯರ್ ಒಂದು ದೊಡ್ಡ ಮೈಲ್ ಸ್ಟೋನ್ ಆಗಲಿ ಅಂತ ಹಾರ್ಟ್ಫುಲ್ ಆಗಿ ವಿಶ್ ಮಾಡ್ತೀನಿ. ನಮ್ಮ ಸಿನಿಮಾ ಫೀಮೇಲ್ ಲೀಡ್ ಆಗಿ ಪ್ರಿಯಾಂಕಾ ಇದ್ದಾರೆ, ಅದರ್ ಟೆರಿಫಿಕ್ ಪರ್ಫಾರ್ಮು. ಅದಿತಿ ಬಾಲನ್ ಅವರು ಒಂದು ತುಂಬ ಇಂಪಾರ್ಟೆಂಟ್ ಪಾತ್ರದಲ್ಲಿ ಕಾಣಿಸ್ಕೋತಾರೆ. ಇನ್ನು ನಾವು ನಮ್ಮ ಸಿನಿಮಾಲಿ ಒಂದು 90 ದಿನ ಶೂಟಿಂಗ್ ಮಾಡಿದರೆ ಒಂದು 100 ದಿನಕ್ಕಿಂತ ಜಾಸ್ತಿ ಸೆಟ್ ವರ್ಕೇ ಮಾಡಿದ್ದೀವಿ. ನಮ್ಮ ಆರ್ಟ್ ಡೈರೆಕ್ಟರ್ ವಿಶ್ವಾಸ್ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಪ್ರತಿ ಫ್ರೇಮಲ್ಲೂ ಅವ್ರ ಕೆಲಸ ಕಾಣುತ್ತೆ. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ವೈತ್ ಅವ್ರ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಇದೆ. ಚರಣ್ ಅವ್ರ ಮ್ಯೂಸಿಕ್ ಬಗ್ಗೆ ಹೇಳೋದೇ ಇಲ್ಲ, ಹೇಳಬೇಕಾಗೇ ಇಲ್ಲ. ಸಿನಿಮಾದಲ್ಲಿ ಇನ್ನೊಂದು ಹೀರೋ ಇದ್ದಾರೆ, ಅವ್ರ ಬಗ್ಗೆ ಮಾತಾಡಬೇಕು, ಹೇಮಂತ್ ಅವರು. ನಾನು ತುಂಬ ಕಡೆ ಹೇಳ್ಕೊಂಡಿದ್ದೀನಿ, ಐ ರಿಯಲಿ ಫೀಲ್ ಹೀಸ್ ಬ್ಲೆಸ್ಡ್. ತುಂಬ ಸ್ಪೆಷಲ್ ಅನ್ಸುತ್ತೆ ಅವರು, ಬಿಕಾಸ್ ಅವ್ರು ಒಂದು ಸೀನ್ನ ಕನ್ಸೀವ್ ಮಾಡೋ ರೀತಿ ಇರ್ಬೋದು, ಅವ್ರ ಬರವಣಿಗೆ ಇರ್ಬೋದು, ಆ ಥರ ಥಾಟ್ಸ್ ಎಲ್ಲರಿಗೂ ಬರಲ್ಲ. ನನ್ನ ಜರ್ನಿ ಶುರು ಮಾಡಿದ್ದೆ ನನ್ನ ಫೇವ್ರೇಟ್ ಹೀರೋ, ನನ್ನ ಫೇವ್ರೇಟ್ ಡೈರೆಕ್ಟರ್ ಇಬ್ರು ಸೇರಿಸಿ ಒಂದು ಸಿನಿಮಾ ಮಾಡ್ಬೇಕಂತ. ಅವ್ರ ಜೊತೆನೂ ಕಳೆದ 4 ವರ್ಷಗಳಿಂದ ಟ್ರಾವೆಲ್ ಮಾಡಿದ್ದೀನಿ, ತುಂಬ ಕಲ್ತಿದ್ದೀನಿ ಅವರಿಂದ. ಒಂದು ವಿಷಯ ಶೇರ್ ಮಾಡಬೇಕು, ಲಾಸ್ಟ್ 4 ಇಯರ್ಸಲ್ಲಿ ಅವ್ರಿಗೆ ಹಿಂದಿ, ತಮಿಳ್, ತೆಲುಗು ಎಲ್ಲ ಇಂಡಸ್ಟ್ರಿಗಳಿಂದ ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿಂದ ತುಂಬ ಆಫರ್ಗಳು ಬಂದಿದೆ. ಬಟ್ ಅವ್ರು ನನ್ನ ಜೊತೆನೇ ಸಿನಿಮಾ ಮಾಡಿದ್ರು. ಸೊ ಆ ವಿಷಯಕ್ಕೆ ಪರ್ಸ್ನಲ್ ಆಗಿ ಯಾವತ್ತೂ ಥ್ಯಾಂಕ್ಸ್ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮಿಕ್ಕಿದ್ ನಾನು ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನನಗೆ ಸಿನಿಮಾ ಅಂದರೆ ಹುಚ್ಚು. ನಾನು ನನ್ನ ಸಿನಿಮಾಗೆ ನನ್ನಿಂದ ಏನೇನು ಮಾಡೋಕ್ಕಾಗುತ್ತೋ ಎಲ್ಲ ಮಾಡಿದ್ದೀನಿ, ನನ್ನಿಂದ ಏನೇನು ಕೊಡೋಕ್ಕಾಗುತ್ತೋ ಎಲ್ಲ ಕೊಟ್ಟಿದ್ದೀನಿ. ನಮ್ಮ ಇಡೀ ಟೀಮ್ ಅಂದರೆ ನಾವು ಮಾತ್ರ ಅಲ್ಲ, ಲೈಟ್ ಬಾಯ್ಸ್ ಇರ್ಬೋದು, ಪ್ರೊಡಕ್ಷನ್ ಅವ್ರು ಇರ್ಬೋದು, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್, ಮೇಕಪ್ ಡಿಪಾರ್ಟ್ಮೆಂಟ್, ನಾವೆಲ್ಲರೂ ತುಂಬ ಹಾನೆಸ್ಟ್ ಆಗಿ, ತುಂಬ ಕಷ್ಟಪಟ್ಟು, ಅದಕ್ಕಿಂತ ಹೆಚ್ಚಾಗಿ ತುಂಬ ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಎಲ್ಲರೂ ಪ್ಲೀಸ್ ಥಿಯೇಟ್ರಿಗೆ ಬಂದು ನೋಡಿ. ನನ್ನ ಮೊದಲನೇ ಸಿನಿಮಾನ ನಾನು ಚಿಕ್ಕ ವಯಸ್ಸಿಂದ ಪ್ರತಿ ಸತಿ ಪಿಕ್ಚರ್ ನೋಡ್ಬೇಕಂದಾಗೆಲ್ಲ ಬೈದ್ ನನಗೆ 100 ರೂಪಾಯಿ ಕೊಟ್ಟು ಕಳಿಸ್ತಿದ್ದಿದ್ದು ನಮ್ಮ ಅಮ್ಮಂಗೆ. ಪ್ರತಿ ಹಂತದಲ್ಲೂ ನನ್ನ ಬ್ಯಾಕ್ ಬೋನ್ ಆಗಿರೋ ನಮ್ಮ ತಂದೆಗೆ ಡೆಡಿಕೇಟ್ ಮಾಡ್ತೀನಿ. ನನ್ನ ಮುಂದಿನ 40-50 ವರ್ಷ ಎಷ್ಟಿರುತ್ತೋ ಅಷ್ಟು ಈ ಫೀಲ್ಡಲ್ಲೇ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿನ 92 ವರ್ಷಗಳಿಂದ ಕಾಪಾಡ್ಕೊ ಬಂದಿರೋ ಪ್ರತಿಯೊಬ್ಬ ಟಿಕೆಟ್ ಪೇಯಿಂಗ್ ಆಡಿಯನ್ಸ್ಗೆ ನಿಮ್ಮ ಬ್ಲೆಸ್ಸಿಂಗ್ ನನ್ನ ಮೇಲೆ, ನನ್ನ ಸಿನಿಮಾಗಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ.